ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕಾಮನಬಿಲ್ಲು ಕಥಾಗುಚ್ಛ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಿರೋ ಕತೆ ಯಾವುದು ಅಂತ ಗೊತ್ತಾ? ಹೊಂಗಿರಣ ಭಾಗ 15. ಶಿವರಾಮ್ ಅವರು ತಮ್ಮ ಮಗಳ ಮದುವೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತೇನೆ ಎಂದು ಎಷ್ಟೇ ಕೇಳದ ಸ್ಪಂದನ, ಬೇಡ ಪಪ್ಪ, ದೇವಸ್ಥಾನದಲ್ಲಿ ಸಾಧಾರಣವಾಗಿ ಮಾಡಿ ಎಂದು ಹಠ ಹಿಡಿದು ಕೂತಳು. ಮಿಥುನ್ ಕೂಡ ಮದುವೆ ದೇವಸ್ಥಾನದಲ್ಲಿಯೇ ಆಗಲಿ ಎಂದು ಹೇಳಿದ್ದರಿಂದ ಶಿವರಾಮ್ ಅವರು ಬೇರೆ ದಾರಿ ಇಲ್ಲದೆ ದೇವಸ್ಥಾನದಲ್ಲಿಯೇ ಮದುವೆಯ ಏರ್ಪಾಡು ಮಾಡಿದ್ದರು. ಪುರೋಹಿತರನ್ನು ಕೇಳಿ ಗೊತ್ತು ಮಾಡಿದ ಆ ಮದುವೆ ದಿನ ಬಂದೇ ಬಿಟ್ಟಿತು. ಆದರೆ ಶಿವರಾಮ್ ಅವರು ಇಡೀ ಅಮ್ಮನವರ ದೇವಸ್ಥಾನವನ್ನು ಮದುವಣಗಿತ್ತಿಯಂತೆ ರೆಡಿ ಮಾಡಿಸಿದ್ದರು. ಕೃತಕ ದೀಪಗಳಿಂದ ಅಲಂಕಾರಗೊಂಡಿತ್ತು ದೇವಸ್ಥಾನ. ದೇವಸ್ಥಾನದ ಒಳಗೆ ಮೈದಾನದಲ್ಲಿ ಒಂದು ಸುಂದರವಾದ ಮಂಟಪವನ್ನು ನಾನಾ ರೀತಿಯ ಹೂವುಗಳಿಂದ ತುಂಬ ಸುಂದರವಾಗಿ ನಿರ್ಮಿಸಲಾಗಿತ್ತು. ಮದುವೆಗೆ ಎಲ್ಲರಿಗೂ ಹೇಳದಿದ್ದರೂ ಇಬ್ಬರ ಮನೆಯವರು ತುಂಬ ಆತ್ಮೀಯರಿಗೆ ಆಮಂತ್ರಣವನ್ನು ನೀಡಿದರು. ಮೊದಲ ಮದುವೆಯಲ್ಲಿ ಖುಷಿಯಾಗಿ ಅಂತರ್ಪಟದ ಹಿಂದೆ ನಿಂತಿದ್ದವನು ಇವಾಗ ಮನಸ್ಸಿನಿಂದ ನಿರ್ಭಾವುಕನಾಗಿ ಯಾವುದೇ ಖುಷಿಯ ನಿರೀಕ್ಷೆಯೂ ಇಲ್ಲದೆ ತಾಯಿಯ ಬಲವಂತದಿಂದ ಅಚ್ಚ ಬಿಳಿಯ ವಸ್ತ್ರಗಳನ್ನು ತೊಟ್ಟು ನಿಂತಿದ್ದಾನೆ. ಗಿಳಿ ಹಸಿರಿನ ಸೀರೆ, ಅದಕ್ಕೆ ಮೆರೂನ್ ಬಣ್ಣದ ಅಂಚು. ಸೀರೆಯ ಅಂಚಿಗೊಪ್ಪುವ ಹಾಗೆ ಕುಪ್ಪಸವನ್ನು ತೊಟ್ಟು ಮೊದಲ ಮದುವೆಯ ದಿನ ಹಾಕಿದ ಒಡವೆಗಳನ್ನು ಹಾಕಿ ಆಗಸದಲ್ಲಿ ನಕ್ಷತ್ರ ರಾಶಿಗಳ ನಡುವೆ ನಗುವ ಚಂದಿರನಂತೆ ಕಂಗೊಳಿಸುತ್ತಿದ್ದಳು. ಅದೇ ದೇವಸ್ಥಾನದ ಬದಿಯ ಒಂದು ಕೋಣೆಯ ಒಳಗೆ ಇದ್ದ ಮಗಳ ಬಳಿಗೆ ಬಂದ ಶಿವರಾಮ್ ಅವರು ಯಾವಾಗಲೂ ಸಾಧಾರಣವಾಗಿ ತಯಾರಾಗುತ್ತಿದ್ದ ಮಗಳು, ಅದರಲ್ಲೂ ಇವತ್ತು ಮುಡಿ ತುಂಬ ಹೂವು, ಬೈತಲೆಯ ಬಳಿ ಕುಂಕುಮ ಇಟ್ಟು ಮದುಮಗಳ ಹಾಗೆ ಅಲಂಕೃತಗೊಂಡು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಮಗಳನ್ನು ಆ ಅಲಂಕಾರದಲ್ಲಿ ನೋಡಿದ ಶಿವರಾಮ್ ಅವರಿಗೆ ಹೃದಯ ತುಂಬಿ ಬಂತು. ಮಗಳೇ, ಎಷ್ಟು ಸುಂದರವಾಗಿ ಕಾಣ್ತಿದ್ದೀಯ ಗೊತ್ತಾ? ನನ್ನ ದೃಷ್ಟಿನೇ ನಿನಗೆ ತಾಗುತ್ತದೆ. ಈ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯುತ್ತಿದ್ದೇನೆ ಮಗಳೇ. ಎಲ್ಲ ತಿಳಿದಿರುವ ನಿನಗೆ ನಾನು ಹೆಚ್ಚಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ ಎಂದು ತಿಳಿದಿದ್ದೇನೆ. ಆದರೆ ಒಂದಂತೂ ಸತ್ಯ ಮಗಳೇ, ನಿನ್ನ ಸಂತೋಷದಲ್ಲಿ ನಮ್ಮಿಬ್ಬರ ಸಂತೋಷ ಅಡಗಿದೆ ಎಂದು ಮರೆಯಬೇಡ ಎಂದ ತಕ್ಷಣ ಇಷ್ಟರವರೆಗೆ ತಡೆ ಹಿಡಿದಿದ್ದ ಕಣ್ಣೀರಿನ ಬಿಂದುವು ತಂದೆಯ ಎದೆಗೊರಗಿ ಆ ಬಿಂದುವನ್ನು ಹೊರಹಾಕಿದಳು. ರಾಧಾ ಅವರಿಗೆ ಮಗಳೆಂದರೆ ಪ್ರೀತಿ ಇತ್ತಾದರೂ ಅದೇ ಪ್ರೀತಿಯ ಕಾಳಜಿಯಿಂದ ಗದರುತ್ತಿದ್ದರು. ಆದರೆ ಶಿವರಾಮ್ಗೆ ಮಗಳೆಂದರೆ ವಿವರಿಸಲಾಗದ ಮಮತೆ. ಒಂದು ದಿನವೂ ಮಗಳನ್ನು ಗದರಿದವರಲ್ಲ. ಅವಳು ಇದು ಬೇಕು ಎಂದು ಹೇಳಿದ ತಕ್ಷಣದಲ್ಲಿ ಅವಳ ಮುಂದೆ ಇರುತ್ತಿತ್ತು. ಅವಳನ್ನು ಯಾವತ್ತೂ ಪಂಜರದ ಗಿಳಿ ಮಾಡದೆ ಸ್ವಾತಂತ್ರ್ಯದಿಂದ ಸಲಿಗೆ ಕೊಟ್ಟು ಪ್ರೀತಿಯಿಂದ ಬೆಳೆಸಿದರು. ಆದರೆ ಈ 6 ವರ್ಷದ ಹಿಂದೆ ತನ್ನ ಮಗಳ ನೋವಿಗೆ ನಾನೇ ಕಾರಣವಾದೆ ಎಂದು ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೇಯುತ್ತಿದ್ದರು. ಹತ್ತು ಹಿಂದೆ ಸರಿದವಳು, ಇಲ್ಲ ಪಪ್ಪ, ನಾನು ಅಳಲ್ಲ. ಇನ್ಮುಂದೆ ನಿಮಗೋಸ್ಕರ ನಗುತ್ತೀನಿ ಎಂದು ಒಳಗೆ ಜ್ವಾಲೆ ಸುಡುತ್ತಿದ್ದರೂ ತಂದೆಗೋಸ್ಕರ ಮೇಲ್ನೋಟಕ್ಕೆ ತುಟಿ ಅರಳಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಧಾ ಅವರು ತಂದೆ ಮಗಳ ಮಾತು ಕೇಳಿ ಕಣ್ಣಂಚು ಒದ್ದೆಯಾಯಿತು. ಅದನ್ನು ಅವರ ಮುಂದೆ ತೋರದೆ, ಅಪ್ಪ ಮಗಳು ಹೀಗೆ ಮಾತಾಡ್ತಿರ್ತೀರೋ ಇಲ್ಲ ಹೊರಗೆ ಬರ್ತೀರೋ? ಅಲ್ಲಿ ಪುರೋಹಿತರು ಹುಡುಗಿ ಕರ್ಕೊಂಡು ಬನ್ನಿ ಎಂದು ಕೂಗುತ್ತಿದ್ದಾರೆ ಎಂದರು. ತಕ್ಷಣಕ್ಕೆ ರಾಧಾ ಅವರ ಮಾತಿಗೆ, ಅಮ್ಮ, ನಾನು ಹುಡುಗಿಯಲ್ಲ, ಒಂದು ಮಗುವಿನ ತಾಯಿ ಎಂದು ವಿಷಾದನಿಗೆ ನಕ್ಕಳು ಸ್ಪಂದನ. ಈ ಮಾತು ಕೇಳಿದ ರಾಧಾ ಅವರಿಗೆ ಯಾಕೋ ಮನಸ್ಸು ಕದಡಿದಂತೆ ಆಯಿತು. ಬಾ, ಇವಾಗ ಸಮಯವಾಗುತ್ತಿದೆ ಎಂದು ಮಾತು ಬದಲಿಸಿದರು. ತುಂಬ ದಿನದಿಂದ ಕುಂಕುಮ ಇಟ್ಟು ಹೂ ಮಡಿಯದ ಅಮ್ಮನನ್ನು ನೋಡಿದವಳು ಇಂದು ತುರುಬಿನ ತುಂಬ ಹೂ ಮುಡಿದು ಹಣೆಗೆ ಕಾಸಗಲ ಕುಂಕುಮ ಇಟ್ಟಿರುವುದು ಅವಳಿಗೆ ಮನಸ್ಸಿನ ಸಂತೋಷವಾಯಿತು. ಅಂತರ್ಪಟದ ಮುಂದೆ ನಿಂತಿರುವವಳಿಗೆ ಮನದಲ್ಲಿ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ. ಮುಖದಲ್ಲಿ ಮದುವೆ ಎಂಬ ನಾಚಿಕೆ ಇಲ್ಲ. ಅವಳ ಮನಸ್ಸೀಗ ಜಡವಾಗಿದೆ. ನೂರಾರು ಆಸೆ ಕನಸುಗಳನ್ನು ಹೊತ್ತು ಮದುವೆಯಾದವಳಿಗೆ ಆ ಕನಸೆಲ್ಲ ನುಚ್ಚು ನೂರಾಗಿದ್ದರಿಂದ ಅವಳಿಗೆ ಈಗ ಭಯ ಒಂದೇ ಇರುವುದು. ಪಪ್ಪ, ಮಮ್ಮಿಯನ್ನು ನಾನು ನೋಡಬೇಕು ಎಂದು ತಾತನ ತೋಳಿಗೇರಿದ್ದನು ಧನುಷ್. ಆರಾಧ್ಯ ಕೂಡ ಅಜ್ಜಿಯ ತೋಳಿನಲ್ಲಿದ್ದಳು.
ಎರಡೂ ಮಕ್ಕಳಿಗೂ ತಂದೆ ತಾಯಿಯ ಮದುವೆ ನೋಡುವ ಭಾಗ್ಯ ದೊರಕಿತ್ತು. ಹೆಚ್ಚು ಜನ ಇಲ್ಲದಿದ್ದರೂ ಮಂಟಪದ ಸುತ್ತ ಸ್ವಲ್ಪ ಜನ ನಿಂತಿದ್ದರೆ ಇನ್ನೊಂದಿಷ್ಟು ಜನ ಮುಂದೆ ಕುರ್ಚಿಯ ಮೇಲೆ ಕುಳಿತಿದ್ದರು. ಮಂಗಳವಾದ್ಯ ಮುಳುಗುತ್ತಿದ್ದವು. ಪುರೋಹಿತರು ಮಂತ್ರ ಜಪಿಸುತ್ತಿದ್ದರು. ಕೊನೆಗೂ ಇಬ್ಬರ ನಡುವೆ ಇದ್ದ ಅಂತರ್ಪಟ ಸರಿಯಿತು. ಅಂತರ್ಪಟ ಸರಿದ ನಂತರ ಸ್ಪಂದನ ಭಯ ಇನ್ನೂ ಜಾಸ್ತಿ ಆಯಿತು. ಇಬ್ಬರು ಎದುರು ಬದುರು ನಿಂತಿದ್ದರು. ಸ್ಪಂದನ ಮಾತ್ರ ಒಮ್ಮೆಯೂ ಕತ್ತೆತ್ತಲಿಲ್ಲ. ಆದರೆ ಮಿಥುನ್ ಕಾಲುಗಳನ್ನು ಮಾತ್ರ ನೋಡುತ್ತಿದ್ದಳು. ಪುರೋಹಿತರು ಮಾಂಗಲ್ಯವನ್ನು ಮಿಥುನನ ಕೈಗೆ ನೀಡಿ ಗಟ್ಟಿಮೇಳ ಗಟ್ಟಿಮೇಳ ಎಂದು ವಾದ್ಯದವರಿಗೆ ಹೇಳಿ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಘಂಟೆ ಭದ್ರಾಣಿ ಶುಭಗೆ ಸಂಜೀವ ಶರದಾಶತಂ ಎಂದು ಮಂತ್ರ ಹೇಳಿದರು. ಬಂದಿದ್ದ ಬಂಧು ಬಾಂಧವರೆಲ್ಲ ನೂರ್ಕಾಲ ಸುಖವಾಗಿ ಬಾಳಿ ಎಂದು ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದರು. ಆದರೆ ಎರಡನೇ ಬಾರಿ ತಾಳಿ ಕಟ್ಟಲು ನಿಂತಿರುವ ಮಿಥುನನ ಕೈಗಳು ಸಹಕರಿಸದೆ ನಡುಗುತ್ತಿದ್ದವು. ತಾಯಿಯ ಮುಖವನ್ನು ನೋಡಿ ತನ್ನ ಹೆಸರಿನ ಮಾಂಗಲ್ಯವನ್ನು ಸ್ಪಂದನ ಕೊರಳಿಗೆ 3 ಗಂಟು ಹಾಕಿದನು. ಅವಳ ಅತಿ ಸಮೀಪದಲ್ಲಿ ತಾಳಿ ಕಟ್ಟುತ್ತಿದ್ದವನ ಬಿಸಿಯುಸಿರು ಕೊರಳಿಗೆ ಕಿವಿಗೆ ರಾಚಿದಾಗ ಶರೀರವೆಲ್ಲ ನಡುಗಿತು ಹುಡುಗಿಗೆ. ಮಾಂಗಲ್ಯ ಧಾರಣೆಯಾದ ನಂತರ ಸ್ಪಂದನ ಹಣೆಗೆ ಮಿಥುನನಿಂದ ಸಿಂಧೂರ ಇಡಿಸಿ ಕೆನ್ನೆಗೆ ಅರಿಶಿಣ ಹಚ್ಚಿಸಿ ತಾಳಿ ಪೂಜೆ ಮಾಡಲು ಹೇಳಿದರು. ಮಿಥುನ್ ಪುರೋಹಿತರು ಹೇಳಿದ ಹಾಗೆ ಮಾಡುತ್ತಿದ್ದನು. ಅವಳ ಕಣ್ಣು ಮಾತ್ರ ಇವಾಗಲೂ ನೆಲವನ್ನು ನೋಡುತ್ತಿದ್ದವು. ಶಿವರಾಮ್ ದಂಪತಿಗಳಿಗೆ ಮಗಳ ಮದುವೆಯನ್ನು ನೋಡಿ ಭಗವಂತ ನಮ್ಮನ್ನು ಈಗಲೇ ಕರೆದುಕೊಂಡರೂ ಚಿಂತೆ ಇಲ್ಲ ಎಂದು ದೇವರಿಗೆ ನಮಿಸುತ್ತಿದ್ದರು. ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಇವತ್ತು ಫಲ ಸಿಕ್ಕಿತು ಎಂದು ಮನದಲ್ಲಿಯೇ ಖುಷಿ ಪಡುತ್ತಿದ್ದರು ಸುಗುಣ ಅವರು. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಇನ್ನೇನು ಊಟಕ್ಕೆ ಹೊರಡಬೇಕು ಎನ್ನುವಷ್ಟರಲ್ಲಿ ನಿನ್ನೆಯಿಂದ ಏನೂ ತಿನ್ನದೇ ಇದ್ದ ಸ್ಪಂದನ ಬಳಲಿಕೆಯಿಂದ ತಲೆ ಸುತ್ತಿ ಇನ್ನೇನು ಬೀಳಬೇಕು ಎನ್ನುವಷ್ಟರಲ್ಲಿ ಪಕ್ಕದಲ್ಲಿದ್ದ ಮಿಥುನ್ ತೋಳು ಸೇರಿದಳು. ಎಲ್ಲರೂ ಒಂದು ಕ್ಷಣ ಗಾಬರಿಯಾದರು. ಆದರೆ ರಾಧಾ ಅವರಿಗೆ ಅವಳು ಏನೂ ತಿಂದಿಲ್ಲ ಎನ್ನುವುದು ಆಗ ಮನವರಿಕೆ ಆಯಿತು. ಅಳಿಯನ ತೋಳಿನಲ್ಲಿದ್ದ ಮಗಳನ್ನು ಎಚ್ಚರ ಮಾಡುತ್ತಿದ್ದರು. ನಿನ್ನೆಯಿಂದ ಏನೂ ತಿಂದಿಲ್ಲ, ಅದೇ ಸುಸ್ತಿಗೆ ಹೀಗಾಗಿದೆ ಎಂದು ಗಾಬರಿಯಿಂದ ಹೇಳುತ್ತಿದ್ದರು. ಅವಳನ್ನು ಅಲ್ಲೇ ಅವರಿದ್ದ ಕೋಣೆಗೆ ಮಲಗಿಸಿ ಎಚ್ಚರವಾದ ಮೇಲೆ ತಿನ್ನಲು ಏನಾದರೂ ಕೊಡಿ ಎಂದು ಹೇಳಿ ಹೊರಗೆ ಬಂದನು. ಮುಂದುವರಿಯುವುದು. ಧನ್ಯವಾದಗಳು.